ಹಾಯ್ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಚಾನಲಲ್ಲಿ ನಿಮಗೆ ಒಂದು ಆರೋಗ್ಯಕರವಾದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಬೀಟ್ರೂಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೋ ಚಪಾತಿ. ನೀವು ನೋಡ್ತಾ ಇದ್ದೀರಲ್ಲ, ಬೀಟ್ರೂಟ್ನ ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು 1 ಬೌಲ್ ಹಸಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಸಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬೀಟ್ರೂಟ್ ಸಿಪ್ಪೆನ ತೆಗೆದಿಟ್ಕೊಂಡು ನಾನೀಗ ಸಣ್ಣದಾಗಿ ಇಲ್ಲಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ 2 ಬೀಟ್ರೂಟ್ನ. ಯೂಶಲಾಗಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ, ಬೀಟ್ರೂಟ್ ಯೂಸಸ್ ಏನು ಅಂತ. ಮೇನ್ ಇದು ಬ್ಲಡ್ ಇಂಪ್ರೂವ್ ಆಗೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಮ್ಮ ಮೈಯಲ್ಲಿರೋ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿರೋ ಐರನ್, ಫೋಲಿಕ್ ಆ್ಯಸಿಡ್, ಫೈಬರ್, ಪೊಟ್ಯಾಷಿಯಮ್ ಈ ಕಂಟೆಂಟಿಂದ ನಮಗೆ ಬಾಡಿಲಿ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ಇರುತ್ತೆ. ಎಲ್ಲ ವೆಜಿಟೇಬಲ್ಸ್ಗಿಂತ ಇದರಲ್ಲಿ ಹೈಯೆಸ್ಟ್ ಶುಗರ್ ಕಂಟೆಂಟ್ ಇರೋದು. ಬಟ್ ಬೇರೆ ಎಲ್ಲ ಕಂಟೆಂಟಿಂದ ಇದು ಖಂಡಿತ ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡಿ, ನಾನು 2 ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗೆ ತುರ್ಕೊಳ್ಳಿ, ಜಾಸ್ತಿ ದಪ್ಪ ಆದರೆ ನಿಮಗೆ ಕಷ್ಟ ಆಗುತ್ತೆ. ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಲ್ಸೋಕ್ಕೂ ಈಸಿ ಇರುತ್ತೆ ಮತ್ತು ಲಟ್ಸೋಕ್ಕೂ ತುಂಬ ಈಸಿ ಆಗುತ್ತೆ. ನೋಡಿ, 1 ಬೌಲ್ ಗೋಧಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ಸ್ವೀಟ್ ಬರೋದ್ರಿಂದ ಬೀಟ್ರೂಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನನ್ನ ಮಗನಿಗೆ ಬ್ಲಡ್ಡು ತುಂಬ ಕಮ್ಮಿ ಇರೋದ್ರಿಂದ ಆವಾಗ ನಾನು ಈ ರೆಸಿಪಿನ ಮಾಡಬೇಕಾಯ್ತು. ಅವನು ನಾರ್ಮಲಾಗಿ ಬೀಟ್ರೂಟ್ ಪಲ್ಯ ತಿನ್ನಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇದೇ ಬೀಟ್ರೂಟ್ನ ಚಪಾತಿಗೆ ಹಾಕೋಣ. ಬಿಕಾಸ್ ನನಗೆ ಚಪಾತಿ ಅಂದರೆ ತುಂಬ ಇಷ್ಟ. ಇದನ್ನು ಅದಕ್ಕೆ ಹಾಕ್ಬಿಟ್ಟು ಚಪಾತಿ ಮಾಡಿಕೊಟ್ಟಾಗ ಅವನಿಗೂ ಏನೋ ಡಿಫ್ರೆಂಟ್ ಕಲರ್ ಇರುತ್ತೆ, ತಿನ್ನೋಕ್ಕೂ ಇಷ್ಟಪಡ್ತಾನೆ ಅಂದ್ಬಿಟ್ಟು ಆವಾಗ ಸ್ಟಾರ್ಟ್ ಮಾಡಿದ್ದು. ಬಟ್ ಇದು ನಮ್ಮ ಮನೇಲಿ ಇವಾಗ ಎಲ್ಲರಿಗೂ ಫೇವ್ರೆಟ್ ಆಗೋಗ್ಬಿಡ್ತು. ನೀವು ನಿಮ್ಮ ಮಕ್ಕಳು ವೆಜಿಟೇಬಲ್ಸ್ ತಿಂತಾ ಇಲ್ಲ ಅಂತಂದರೆ ಈ ಥರ ಅವ್ರು ಏನು ಇಷ್ಟಪಡ್ತಾರೋ, ಇಡ್ಲಿ, ದೋಸೆ, ಚಪಾತಿ, ಪೂರಿ, ಇದಕ್ಕೆ ನೀವು ಆ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಟ್ರೆ ಖಂಡಿತ ಅದು ಕಲರ್ಫುಲ್ ಆಗಿರೋದ್ರಿಂದ ಅವ್ರು ತಿಂತಾರೆ. ನಾನು ಇದೇ ಥರ ಬೀಟ್ರೂಟಲ್ಲಿ ಚಪಾತಿ ಮಾಡ್ತೀನಿ, ಪಾಲಕ್ಕು ಮತ್ತು ಕ್ಯಾರೆಟು ಮತ್ತು ಸೊಪ್ಪು ಈ ಎಲ್ಲದರಲ್ಲೂ ನಾನು ಅವನಿಗೆ ಚಪಾತಿನೇ ಮಾಡಿಕೊಡ್ತೀನಿ. ಸೊ ಯಾವುದೋ ಒಂದು ರೀತಿ ತರಕಾರಿ ಮೈಗೆ ಹೋದರೆ ಒಳ್ಳೆಯದು. ಅದೇ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ನಾನು ವಾಟರ್ ಏನೂ ಹಾಕಿಲ್ಲ, ಬರೀ ನಾನೇನು ಬೀಟ್ರೂಟ್ ಹಾಕಿದ್ದೀನಿ ಅದರಲ್ಲಿರೋ ವಾಟರ್ ಕಂಟೆಂಟ್ ಯೂಸ್ ಮಾಡಿಕೊಂಡು ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಹದಕ್ಕೆ ಬಂದಾಗ ಆವಾಗ ನೀರು ಹಾಕ್ಕೊತೀನಿ. ನೋಡಿ, ಇವಾಗ ಸ್ವಲ್ಪನೇ ವಾಟರ್ ಸೇರಿಸ್ಕೊಳ್ಳಿ, ಒಂದೇ ಸತಿ ಜಾಸ್ತಿ ಹಾಕಬೇಡಿ. ಏನಕ್ಕೆ ಅಂದರೆ ಇದು ಕಲಸಿಟ್ಟ ಮೇಲೂ ನಿಮಗೆ ತುಂಬ ಸಾಫ್ಟ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಕಲಸಿಟ್ಟು ಒಂದು 15 ಮಿನಿಟ್ಸ್ ಆಗಿದ ತಕ್ಷಣ ಸಾಫ್ಟ್ ಆಗಿಬಿಡುತ್ತೆ. ಮತ್ತು ನೋಡಿಕೊಂಡು ವಾಟರ್ ಹಾಕ್ಕೊಳ್ಳಿ. ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದನೂ ನಮಗೆ ಬ್ಲಡ್ ಪ್ರೆಷರು ಸ್ವಲ್ಪ ಟೈಮಲ್ಲೇ ತುಂಬ ಕಮ್ಮಿ ಆಗುತ್ತೆ. ಇಟ್ಸ್ ಆಲ್ರೆಡಿ ಪ್ರೂವನ್. ನಮಗೆ ಈ ಬೀಟ್ರೂಟಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಬೋನ್ ಸಮಸ್ಯೆ, ಪ್ಯಾಂಕ್ರಿಯಾ ಸಮಸ್ಯೆ, ಕಿಡ್ನಿ ಸಮಸ್ಯೆಗೂ ತುಂಬ ಹೆಲ್ಪ್ ಆಗುತ್ತೆ. ಇದು ಡಯಾಬಿಟಿಸ್ ಪೇಷಂಟ್ಸ್ಗೂ ತುಂಬ ಒಳ್ಳೆಯದು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ನಾದ್ಕೊಬೇಕು. ನೀವು ಎಷ್ಟು ನಾದ್ಕೊತೀರೋ ಅಷ್ಟು ವಾಟರ್ ಕಂಟೆಂಟ್ ಅದರಲ್ಲಿರೋದು ರಿಲೀಸ್ ಆಗುತ್ತೆ. ಮತ್ತು ಈ ಬೀಟ್ರೂಟು ಪ್ರೆಗ್ನೆಂಟ್ ಲೇಡೀಸ್ಗೂ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಇದರಲ್ಲಿರೋ ಫೋಲಿಕ್ ಆ್ಯಸಿಡ್ ಇರೋ ಕಂಟೆಂಟಿಂದ ಮಗುವಿನ ಬ್ರೈನ್ ತುಂಬ ಚೆನ್ನಾಗಿ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಸೈನ್ಸ್ ಪ್ರಕಾರ ಕಂಡುಹಿಡ್ದಿದ್ದಾರೆ. ಮತ್ತು ಇದು ಯಾವಾಗಲೂ ನಾವು ಡೈಲಿ 1 ಜ್ಯೂಸ್ ಅಥವಾ ಹಾಫ್ ಗ್ಲಾಸ್ ಕುಡಿದ್ರೂ ನಮಗೆ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಈ ಬೀಟ್ರೂಟ್ ಹೆಲ್ಪ್ ಮಾಡುತ್ತೆ. ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಆದರೂ ನಾವು ಬೀಟ್ರೂಟ್ ಮಾಡೇ ಮಾಡ್ತೀವಿ. ಈಗ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ನಾದ್ಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ.
ನೋಡಿ ಈಗ ಇದಾಗಿದೆ, ಚೆನ್ನಾಗಿ ನಾದ್ಕೊಂಡ್ಮೇಲೆ ಈಗ ನಾನು ಯಾವ ಬೌಲಲ್ಲಿ ಗೋಧಿ ಹಸಿಟ್ಟು ತೊಗೊಂಡಿನೋ ಅದೇ ಬೌಲ್ಗೆ ಕರೆಕ್ಟಾಗಿ ಇದು ಫಿಟ್ ಆಗುತ್ತೆ. ಇವಾಗ ಅದಕ್ಕೆ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಈಗ ಬನ್ನಿ ನಾವು ಚಟ್ನಿ ರೆಸಿಪಿ ನೋಡ್ಕೊಂಬರೋಣ. ಇದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗ ಬೀಟ್ರೂಟ್ ಚಪಾತಿ ಮಾಡಿದ್ರು ದ ಫೇವ್ರೆಟ್ ಚಟ್ನಿ ಅಂದರೆ ಕಡಲೆಬೀಜ ಚಟ್ನಿ. ಇವಾಗ ಕಡಲೆಬೀಜ ಚಟ್ನಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ನೋಡಿ, 1 ಬೌಲ್ ಕಡಲೆಬೀಜ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಈರುಳ್ಳಿ, ಒಂದೇ ಒಂದು ಎಸಳು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕರಿಬೇವು. ಇವಾಗ ನಾನು ಒಂದು ಕಬ್ಬಿಣದ ಬಾಣಲಿಗೆ ಕಡಲೆಬೀಜನ ಹುರ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆಬೀಜ. ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಘಮ ಬರೋವರೆಗೂ. ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಚಪಾತಿಗೆ ಕಡಲೆಬೀಜ ಚಟ್ನಿನೇ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ಟೈಮ್ ಇದ್ದಾಗ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಬೋದು, ಬಟ್ ನಾನು ಈಗ ಮಾಡಿರೋದೆಲ್ಲ ಖಾಲಿಯಾಗಿದೆ ಅಂತ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡಿದ್ಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಇವಾಗ ಇದೇ ಬಾಣಲಿಗೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಹಸಿ ಈರುಳ್ಳಿ. ಇದಕ್ಕೆ ನಾನೇನು ಆಯಿಲೆಲ್ಲ ಏನೂ ಹಾಕಿಲ್ಲ, ಜಸ್ಟ್ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇರೋದು. 1 ಬೆಳ್ಳುಳ್ಳಿ ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದನ್ನು ಅಷ್ಟೇ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೊತೀನಿ. ಆಯಿಲ್ ಹಾಕ್ದಿರನೇ ಹುರ್ಕೊಳ್ಳಿ, ತುಂಬ ಚೆನ್ನಾಗಿ ಒಳ್ಳೆ ಘಮ ಕೊಡುತ್ತೆ. ಬಡವರ ಬಾದಾಮಿ ಅಂತಲೇ ಕರೆಯೋ ಈ ಕಡಲೆಬೀಜ ಎಷ್ಟು ಉಪಯೋಗಕಾರಿ ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ವಿಟಮಿನ್ ಇ, ಮ್ಯಾಗ್ನೇಷಿಯಮ್ ಮತ್ತು ಜಿಂಕ್ ಇರೋ ಕಾರಣ ನಿಮಗೆ ಇದು ಜಾಸ್ತಿ ಸುಸ್ತಾಗಕ್ಕೆ ಬಿಡಲ್ಲ, ಮತ್ತು ಹೈಯೆಸ್ಟ್ ಪ್ರೋಟೀನ್ ಅಂಶ ಕೂಡ ಇದರಲ್ಲಿದೆ. ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಎಷ್ಟಿದೆ ಅಂದರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ, ಅಷ್ಟು ಪ್ರೋಟೀನ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಪ್ರೋಟೀನ್ ಯಾರಿಗೆ ಕಮ್ಮಿ ಇರುತ್ತೋ ಖಂಡಿತ ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. 30 ಗ್ರಾಮ್ ಕಡಲೆಕಾಯಿ ಬೀಜ ತಿಂದರೆ ನಿಮಗೆ 8 ಗ್ರಾಮಷ್ಟು ಪ್ರೋಟೀನ್ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಓಲಿಕ್ ಆ್ಯಸಿಡ್ರಿಂದ ನಮಗೆ ಕೊಲೆಸ್ಟ್ರಾಲ್ ಕೂಡ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಡಯಟ್ ಮಾಡೋರಿಗೂ ತುಂಬ ಒಳ್ಳೆ ಫುಡ್ ಇದು. ಪೀನಟ್, ಅದು ಬಾಯ್ಲ್ಡ್ ಪೀನಟ್ಸ್ ಆಗಿರ್ಬೋದು, ತುಂಬ ಹೆಲ್ಪ್ ಮಾಡುತ್ತೆ. ಮೈಯಲ್ಲಿ ಮೂಳೆಗಳನ್ನ ಬಲಪಡಿಸೋದಕ್ಕಾಗಿರ್ಬೋದು, ಅಥವಾ ಇದರಲ್ಲಿ ಆ್ಯಂಟಿ ಏಜಿಂಗ್ ಕಂಟೆಂಟ್ ಸಹ ಇದೆ ಅಂತ ಹೇಳ್ತಾರೆ. ಈಗ ನೋಡಿ, ಎಲ್ಲ ನಾನು ಹುರಿದಿಟ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಇದಿಷ್ಟೂ ಚೆನ್ನಾಗೆ ಮಿಕ್ಸಿಲಿ ಹಾಕ್ಕೊಂಬರೋಣ. ಇವತ್ತು ನಾನು ತೋರಿಸಿರೋ 2 ರೆಸಿಪಿನೂ ನಿಮಗೆ ತುಂಬ ಆರೋಗ್ಯಕ್ಕೆ ಹೆಲ್ಪ್ ಆಗಿರೋವಂಥ ರೆಸಿಪೀಸೇ. ಖಂಡಿತ ಈ ರೆಸಿಪೀಸ್ ನಿಮಗೆ ಯೂಸ್ ಆಗುತ್ತೆ. ಒಂದು ಸತಿ ಮಾಡಿ ನೋಡಿ, ಮತ್ತು ಟೇಸ್ಟ್ ವೈಸು ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ನೀವು ಮಾಡಿಬಿಟ್ಟು ಆಮೇಲೆ ನಮಗೆ ಕಮೆಂಟ್ ಹಾಕಿ. ಈಗ ಅದನ್ನು ಚೆನ್ನಾಗೆ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ನೋಡಿ, ಈಗ ರುಬ್ಕೊಂಬಂದಿದ್ದೀನಿ, ಇದಾಗಿದೆ. ಈಗ ನೋಡಿ, ಬನ್ನಿ ಈಗ ಕಲಸಿಟ್ಟಿರೋ ಚಪಾತಿನ ಲಟ್ಟಿಸ್ಕೊಳ್ಳೋಣ. ನೋಡಿ, ಈಗ ನಾನು ಒಂದು ಚಪಾತಿ ಸೈಜ್ ಉಂಡೆ ತೊಗೊಂಡು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಇದು ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ, ನಾನು ನಿಮ್ಗೆ ಹೇಳಿದ್ದೆ 15 ಮಿನಿಟ್ಸ್ ಇಟ್ಟರೂ ಇದು ತುಂಬ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು, ಅದಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೆ. ಈಗ ನಾನು ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಯಾವುದೇ ಚಪಾತಿ ಆಗಲಿ ಮಡ್ಚ್ಬಿಟ್ಟು ಮಾಡಿದ್ರೇ ಅವ್ರಿಗೆ ಇಷ್ಟ ಆಗೋದು. ಸೊ ಅದಕ್ಕೆ ನಾನು ಇವಾಗ ಚಪಾತಿ ಲಟ್ಟಿಸ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಇದನ್ನು ಮಡಚಿ ಲಟ್ಟಿಸ್ತಾ ಇದ್ದೀನಿ. ಈ ಥರ ಮಾಡಿದ್ರೂ ನಿಮ್ಗೆ ಇನ್ನೂ ಚಪಾತಿ ಸಾಫ್ಟ್ ಬರುತ್ತೆ, ಲೇಯರ್ಸು ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ನಾನು ನಿಮ್ಮ ಜೊತೆ ಪಾಲಕ್ ಚಪಾತಿ, ಕ್ಯಾರೆಟ್ ಚಪಾತಿನೂ ಶೇರ್ ಮಾಡ್ತೀನಿ, ಅದು ಹೇಗೆ ಮಾಡೋದಂತ. ಇದು ಕಲರ್ಫುಲ್ ಇರೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದೊಂಥರ ಡಾರ್ಕ್ ಪಿಂಕ್ ಕಲರ್ ಬರುತ್ತೆ. ಮಕ್ಕಳು ಯಾರೆಲ್ಲ ಚಪಾತಿ ಇಷ್ಟಪಡ್ತಾರೋ ಅವ್ರಿಗೆ ನೀವು ಯಾರು ಬೀಟ್ರೂಟ್ ಎಲ್ಲ ತಿನ್ನಲ್ವೋ ಈ ಥರ ಮಾಡಿಕೊಟ್ರೆ ಖಂಡಿತ ಅವ್ರು ಇಷ್ಟಪಟ್ಟು ತಿಂತಾರೆ. ನಾನು ಅಷ್ಟರಲ್ಲಿ ಒಂದು ಕಡೆ ಹೆಂಚು ಕಾಯಕ್ಕೆ ಇಟ್ಕೊತೀನಿ.
ಈಗ ಹಂಚು ಕಾದಿದೆ, ಇದ್ರ ಮೇಲೆ ಹಾಕಿದ್ದೀನಿ. ನೀವು ಆಯಿಲ್ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆಲ್ರೆಡಿ ನೀವು ಆಯಿಲು ಚಪಾತಿ ಹೊಸಿಬೇಕಾದ್ರೂ ಹಾಕಿರ್ತೀರ ಮತ್ತು ಕಲಸಿದಾಗೂ ಹಾಕಿರ್ತೀರ. ತುಂಬ ನಿಮಗೆ ಆಯಿಲ್ ಕಾನ್ಷಿಯಸ್ ಇದೆ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾರಿನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ. ಇದೇ ಥರ ಹೆಚ್ಚೆಷ್ಟು ಆರೋಗ್ಯಕರವಾದ ರೆಸಿಪೀಸ್ನ ತೋರಿಸ್ತೀನಿ ಮತ್ತು ನನ್ನ ಡೈಲಿ ವ್ಲಾಗಿಂಗೂ ಇರುತ್ತೆ. ಅದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾನ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ಹೇಳಿ, ಸರಿ ಮಾಡ್ಕೊಳ್ತೀರಿ. ಮತ್ತು ನೀವು ಮೋಟಿವೇಟ್ ಮಾಡಿದ್ರೆ ನನಗೆ ಈ ಥರ ಇನ್ನೂ ಹೆಚ್ಚು ರೆಸಿಪೀಸ್ ತೋರ್ಸೋಕ್ಕಾಗೋದು. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಇವಾಗ ಅದನ್ನೇ ತೋರಿಸ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ಸ್ ಜೊತೆ ನಿಮಗೆ ರೆಸಿಪೀಸ್ ಆಗಿರ್ಬೋದು, ವ್ಲಾಗಿಂಗ್ ಆಗಿರ್ಬೋದು ತೋರಿಸ್ತೀನಿ. ಈಗ ಇದಾಗಿದೆ ನೋಡಿ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಈ ರೆಸಿಪಿನ ಖಂಡಿತ ಒಂದು ಸತಿ ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತೀರೋ ಅವರಿಗೆ. ನೀವು ಕಮೆಂಟ್ ಹಾಕ್ದಲೇ ನನಗೆ ಮೋಟಿವೇಟ್ ಆಗೋದು. ಈ ಎರಡೂ ರೆಸಿಪಿನ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಇವತ್ತಿನ ಈ ರೆಸಿಪಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.